ಅಮ್ಮ ಯಾಕೋ ಏನೋ ಮಿಸ್ ಹೊಡಿತಿದೆ. ಆ ಫೋಟೋಗ್ರಾಫರ್ನ ಹಿಡ್ಕೊಂಡ್ರೆ ನಮ್ಗೇನಾದ್ರೂ ಆಧಾರ ಸಿಗ್ಬೋದು. ಹೌದು, ನಡಿ. ಅಕ್ಕ, ಆ ಹುಚ್ಚನ್ ಮಾತಿಗೆ ತಲೆ ಕೆಡಿಸ್ಕೋಬೇಡ. ಏನಪ್ಪಾ, ಒಂದ್ ನಿಮಿಷ ನಿಂತ್ಕೋ. ರಾಧಿಕಾ ಯಾರೋ ಹುಡ್ಗನ್ ಜೊತೆಲಿ ಅನ್ನವರಂ ಬಂದಿದ್ಲು ಅಂದೆ, ನಿಜನಾ? ಸುಳ್ಳು ಹೇಳೋ ಅವಶ್ಯಕತೆ ನನಗೇನಿದೆ ರೀ? ನನ್ನ ಹತ್ರ ಇರೋ ಫೋಟೋಸ್ ತಗೊಂಡ್ ಬಂದು ತೋರಿಸ್ತೀನಿ. ನನ್ನ ಹೊಡೆದಿದ್ದಕ್ಕೆ ಹೇಗೆ ಸೇಡ್ ತೀರಿಸ್ಕೋಬೇಕಂತ ನನಗೆ ಗೊತ್ತು. ಎಲ್ಲಿದೆ ಫೋಟೋ? ಇರೋ ನಂಬಿಕೆನಾ ಒಡಿಯೋ ಅಂತ ರಹಸ್ಯ ಇದೆ. ನಂಗೂ ಹಾಗೆ ಅನ್ನಿಸ್ತಿದೆ. ಇವತ್ತು ಫೋಟೋಗ್ರಾಫರ್ ಫೋಟೋ ಬಗ್ಗೆ ಹೇಳಿದ ಕೂಡ್ಲೆ ಆ ಹುಡುಗಿ ಮುಖದಲ್ಲಿ ಗಾಬರಿ ಕಾಣಿಸ್ತು. ಹೌದು, ಮದ್ವೆಗ್ ಮುಂಚೆ ಕೈಲಾಶ್ಗೆ ಪತ್ರ ಬರೆದಾಗ್ಲೂ ಕೂಡ ರಾಧಿಕಾ ಮುಖದಲ್ಲಿ ಭಯ ಗಮನಿಸ್ತೆ. ಮೊದ್ಲು ಅವ್ರ ಫೋಟೋ ಬರ್ಲಿ ಇರು ಅಪ್ಪ. ನನ್ನ ಸೊಸೆ ಗುಣವಂತೆ ಅಂತ ಉಬ್ಬೋಗಿರೋ ನಮ್ಮ ಅತ್ತೆಗೆ ರಾಧಿಕಾ ಅಸಲಿ ಬಣ್ಣ ಏನು ಅಂತ ತೋರ್ಸೋಣ. ನಾವಿಲ್ಲೇ ಇದ್ರೆ ಅದಕ್ಕೆ ಗನ್ಮಾನ ಬರುತ್ತೆ. ಹೋಗೋಣ, ನಡೀರಿ. ಇವರು ನಂಬ್ತಾ ಇಲ್ಲ. ನೀವು ಅನ್ನವರಂಗೆ ಬಂದಿದ್ದ ವಿಷಯ ನೀವಾದ್ರೂ ಹೇಳಿ ಮೇಡಮ್. ಇವಾಗ ಮಿಸ್ ಆಗಿದೆ ಸರ್, ಆದ್ರೆ ನನ್ನ ಹತ್ರ ಸಿಸ್ಟಮ್ನಲ್ಲಿದೆ, ತಗೊಂಡ್ ಬಂದು ತೋರಿಸ್ತೀನಿ. ಅಮ್ಮ ರಾಧಿಕಾ. ಅಪ್ಪ, ಏನಮ್ಮ ಇನ್ನೂ ಆ ಫೋಟೋಗ್ರಾಫರ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಅದೆಲ್ಲ ಮರ್ತು ಬಿಡಮ್ಮ, ವ್ರತ ಶುರುವಾಗ್ತಿದೆ, ಬಾ. ಏನಯ್ಯ, ಫೋಟೋಗ್ರಾಫರ್ನ ಕಳ್ಸುವಾಗ ನೋಡ್ಕೋಬೇಕು ಅಂತ ಗೊತ್ತಿಲ್ವಾ? ಬಂದಿರೋ ಕೆಲ್ಸ ಬಿಟ್ಟು ನಿಜಾನೋ ಸುಳ್ಳೋ ತಿಳ್ಕೊಳ್ದಿರಾ ಏನೇನೋ ಮಾತಾಡ್ತಾನಲ್ಲ ಅವನು. ಕ್ಷಮಿಸ್ಬೇಕು ಮೇಡಮ್, ನಾನ್ ಸ್ವಲ್ಪ ಬ್ಯುಸಿ ಇದ್ದೆ. ನನ್ನ ಫ್ರೆಂಡ್ ಅಂತ ಅವನನ್ನ ಕಳ್ಸಿದ್ದೆ. ಕಳ್ಸೋದ್ ಕಳಿಸ್ತೀಯ, ಪ್ರಾಪರ್ ಆಗಿ ನೋಡ್ಕೊಂಡು ಕಳಿಸ್ಬೇಕಲ್ವಾ? ಕ್ಷಮಿಸಿ ಮೇಡಮ್, ಇನ್ನೊಂದ್ಸಲಿ ಹಿಂಗೆಲ್ಲ ಆಗಲ್ಲ. ನಮಸ್ಕಾರ ನಮ್ಮ. ನಮಸ್ಕಾರ ಪುರೋಹಿತ್ರೆ. ನೀವೊಂದ್ಸಲ ಎಲ್ಲ ಇದೆಯೋ ಇಲ್ವೋ ನೋಡ್ಕೊಂಡ್ಬಿಟ್ರೆ ವ್ರತ ಶುರು ಮಾಡ್ಬೋದು. ನೀವು ಬಂದ್ರೆ ವ್ರತ ಶುರು ಮಾಡ್ಬೋದಮ್ಮ. ಆಗ್ಲಿ, ನಡೀರಿ. ಬನ್ನಿ ಅಮ್ಮ ರಾಧಿಕಾ, ನಡಿಯಮ್ಮ. ನಡಿಯಮ್ಮ. ಓಂ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಸರಸ್ವತಿಯೇ ನಮಃ. ಸರ್ವೇ ದೇವತಾಭ್ಯೋ ನಮಃ. ರಮಾ ಸತ್ಯನಾರಾಯಣ ಸ್ವಾಮಿಯೇ ನಮಃ. ಓಂ ಗಣಾನಾಂ ತ್ವಾಂ ಗಣಪತಿಂ ಹವಾಮಹೇ ಕವಿ ಕವೀನಾಂ ಉಪಮಶ್ರವೇ. ಅಮ್ಮ, ಅರ್ಶಿನ ಕುಂಕುಮ ತಗೊಂಡು ಅರ್ಚನೆ ಮಾಡಿ.
ಅಮ್ಮ ಹೂವು ಅಕ್ಷತೆ ಹಾಕಿ. ಅಯಂ ಮುಹೂರ್ತ ಸುಮುಹೂರ್ತಸ್ತು. ಅಮ್ಮ ನಿಮ್ ಗಂಡಂಗೆ ಕಂಕಣ ಕಟ್ಟಿ. ಅಮ್ಮ ನೀವು ಗಂಡನ್ ಬಲಗೈ ಕಟ್ಟಿ, ನೀನು ಎಡಗೈ ಕಟ್ಟಪ್ಪ. ಅಪ್ಪ ಇವಾಗ ನೀನು ಅವರ ಎಡಗೈ ಕಟ್ಟಪ್ಪ. ಓಂ ಸದ್ಯೋಜಾತಂ ಪ್ರಬದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಹಿರಣ್ಯವರ್ಣಾಂ ಹರಿಣಿಂ ಸುವರ್ಣರಜತಾಸ್ರಜಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀ ಜಾತವೇದೋ ಮ ಆವಹ ತಾಂ ಮ ಆವಹ ಜಾತವೇದೋ ಲಕ್ಷ್ಮೀ ಮನಪಗಾಮಿನೀಂ. ಅಮ್ಮ ಈಗ ಸತ್ಯನಾರಾಯಣ ವ್ರತದ ಕತೆ ಪ್ರಾರಂಭ ಮಾಡ್ತೀನಿ. ಭಗವಂತನ ಮೇಲೆ ಭಕ್ತಿ ಇಟ್ಟು ಕತೆನ ಶ್ರದ್ಧೆಯಿಂದ ಕೇಳಿ. ಇಲ್ಲಿಗೆ ವ್ರತದ ಕತೆ ಸಮಾಪ್ತಿ ಆಯಿತು. ಅಮ್ಮ ದೇವರಿಗೆ ತೆಂಗಿನಕಾಯಿ ಹೊಡೀರಿ. ಪುರೋಹಿತ್ರೆ, ತೆಂಗಿನಕಾಯಿ ಅವರೇ ಹೊಡಿಬೇಕಾ ಅಥವಾ ಅವ್ರಿಗೆ ತೊಂದರೆ ಆಗ್ತಿದ್ರೆ ನಾನು ಹೊಡಿಬಹುದಾ? ಗಂಡ ಹೆಂಡತಿ ಅಂದ್ರೇನೆ ಎಲ್ಲ ಸಮವಾಗಿ ಹಂಚ್ಕೊಳ್ಳೋದು. ಇಬ್ರು ಕೈ ಸೇರಿಸಿ ತೆಂಗಿನಕಾಯಿ ಹೊಡೀರಿ. ನಮ್ಮ ಅಕ್ಕನ ಕೈಗೆ ನೋವಾಗೋದ್ನ ಸಾಹೇಬ್ರಿಗೆ ನೋಡೋಕ್ಕಾಗ್ತಿಲ್ಲ ಅನ್ಸುತ್ತೆ.
ತೆಂಗಿನಕಾಯಿಯಲ್ಲಿ ಹೂ ಸಿಕ್ಕಿದೆ. ಎಲ್ರೂ ನಮಸ್ಕಾರ ಮಾಡ್ಕೊಳ್ಳಿ. ಹಿರಣ್ಯವರ್ಣಾಂ ಹರಿಣಿಂ ಸುವರ್ಣ ರಜತಾಸ್ರಜಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀ ಜಾತವೇದೋ ಮ ಆವಹ ತಾಂ ಮ ಆವಹ ಜಾತವೇದೋ ಲಕ್ಷ್ಮೀ ಮನಪಗಾಮಿನೀಂ. ಪುರೋಹಿತ್ರೆ, ನೂತನ ದಂಪತಿಗಳಿಂದ ಮುಂದಿನ ಕಾರ್ಯಕ್ರಮ ಮಾಡಿಸಿ. ವ್ರತ ಮುಗಿತಲ್ಲ ಅತ್ತೆ, ಮುಂದಿನ ಕಾರ್ಯಕ್ರಮ ಪ್ರಸಾದ. ಅಲ್ಲಮ್ಮ, ಸ್ವಾಮಿಯವರ ಉಂಗ್ರನ ಹಾಲು ತುಂಬಿರೋ ಬಿಂದಿಗೆಗೆ ಹಾಕ್ತೀನಿ. ಹೊಸ ಜೋಡಿ 3 ಸಾರಿ ಅವ್ರ ಕೈಯಿಂದ ಉಂಗ್ರ ತೆಗಿಬೇಕು. ಯಾರು ಜಾಸ್ತಿ ಸಲ ತೆಗಿತಾರೋ ಅವ್ರದ್ದೇ ಆಧಿಪತ್ಯ. ಹಾಗಾದ್ರೆ ಗೆಲ್ಲೋದು ನಮ್ಮ ಅಕ್ಕನೇ. ಅಧಿಪತ್ಯ ಕೂಡ ಅಕ್ಕಂದೆ. ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಬಾವ ತೆಗಿ ಬಾವ, ನಾವೇ ಗೆಲ್ಬೇಕು. ತೆಗಿ ಬೇಗ ತೆಗಿ, ಬೇಗ ಬೇಗ. ಅಕ್ಕನ ಮೊದಲು ನೀನೇ ಗೆಲ್ಬೇಕಮ್ಮ. ಅಕ್ಕ ಬೇಗ ಬಾವ ತೆಗಿ, ಬಾವ ತೆಗಿ ಬೇಗ. ಬಾವ ತೆಗಿ ಬಾವ, ನಾವೇ ಗೆಲ್ಬೇಕು. ಕೈಲಾಶ್, ನೀನೇ ತೆಗಿಬೇಕು. Come on. ಬಂಗಾರ. ತೆಗಿ ತೆಗಿ ತೆಗಿ, ಬೇಗ ತೆಗಿ. ನಾವೇ ಗೆಲ್ಬೇಕು ಬಾವ. ಹೇ, ರಾಧಿಕಾ ಛೇ, ಈಗ 2ನೇ ಸಲ ಹಾಕ್ತಿದ್ದೀನಿ. ಯಾರು ತೆಗಿತಾರೋ ನೋಡೋಣ. ಯು ಹ್ಯಾವ್ ಟು ಡೂ ಇಟ್. ಕೈಲಾಶ್, ಬೇಗ. ನೀನೇ ಬಿಡಬೇಡ. ಗೆಲ್ಬೇಕು. Come on, come on, Radhika, come on. ಈ ಸಲ ನಾವೇ ಗೆಲ್ಬೇಕು ಬಾಬಾ, ಬೇಗ ತೆಗಿ. ಅಯ್ಯೋ ಬಾವಾ, ಬಾಬಾ ನೀನ್ ತೆಗಿಯೋದಲ್ವಾ ಬಾವಾ? 2 ಟೈಮ್ಸ್ ಸೋತ್ಬಿಟ್ಟೆ. ಈ ಸಲ ನೀನೇ ಗೆಲ್ಬೇಕು. 3ನೇ ಸಲ ಹಾಕ್ತಿದ್ದೀನಿ. ಯಾರು ತೆಗಿತಾರೋ ನೋಡೋಣ. ಅಕ್ಕ ಬೇಗ ತೆಗಿ. ಅಕ್ಕನೇ ಗೆದ್ದಿದ್ದಾಳೆ ಅಂದ್ರೆ ಪೂರ್ತಿ ಅಧಿಪತ್ಯ ನಮ್ಮ ಅಕ್ಕಂದೆ. ಪ್ರಿಯಾ, ತಪ್ಪಮ್ಮ, ಹಾಗನ್ಬಾರ್ದು. ಸೊಸೆಯಾಗಿ ನಾನು ಮಾಡ್ಬೇಕಾಗಿರೋ ಕೆಲ್ಸನ ಅತ್ತೆಯವರ ಆಜ್ಞೆ ಪ್ರಕಾರ ನಾನು ಮಾಡ್ತೀನಿ ಹೊರತು ಪೂರ್ತಿ ಅಧಿಕಾರ, ಒಡೆತನ, ದೇವತೆ ಅಂತ ಅತ್ತೆ ಅವ್ರದೇ. ಚೆಕ್ನ ನಾನು ಇವಾಗ್ಲೇ ಕಳಿಸ್ತೀನಿ. ಆ ಡೀಲ್ ಮಾತ್ರ ಏನೇ ಆಗ್ಲಿ ನಮ್ಗೆ ಬರ್ಬೇಕು. ಓಕೆ, ಇಡ್ತೀನಿ. ಅಣ್ಣ, ಊಟ ಮಾಡಿದ್ರಾ? ಆಯ್ತಮ್ಮ, ಊಟ ತುಂಬಾ ಚೆನ್ನಾಗಿತ್ತು. ವ್ರತ ಇದೆ ಅಂತ ಹೇಳಿ ಆಫೀಸಿಗೆ ಹಾಫ್ ಡೇ ಪರ್ಮಿಷನ್ ತಗೊಂಡಿದ್ದೆ. ನಾನು ಹೊರಡ್ತೀನಿ. ಆಯ್ತಣ್ಣ. ಜೋಪಾನ ಕಂದ. ಬರ್ತೀನಪ್ಪ. ಹೋಗ್ ಬನ್ನಿ ಮಾವ. ನೀನು ಅಮ್ಮ ಆಮೇಲೆ ಬನ್ನಿ. ಆಯ್ತು ಅಪ್ಪ.
ರಾಧಿಕಾ, ಸೊಸೆಯಾಗಿ ನೀನ್ ನಡ್ಕೊಂಡ್ ರೀತಿ ನನ್ ಮನ್ಸಿಗೆ ತುಂಬಾ ಸಂತೋಷ ಕೊಟ್ಟಿದ್ಯಮ್ಮ. ಹೆತ್ತು ಮಗಳು ಪ್ರೀತಿಸಿದವನ್ನ ದೂರ ಮಾಡ್ಕೊಂಡು ಬೇರೆ ಮದುವೆ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಿರೋ ಯಾವ ತಾಯಿಗಾದ್ರೂ ಆ ಮಗಳ ಸಂಸಾರಕ್ಕೆ ಆ ಪ್ರೀತಿನೇ ಶಾಪದ ತರ ಕಾಡುತ್ತೇನೋ ಅನ್ನೋ ಭಯ ಇರೋದ್ ಸಹಜನೇ. ನಿನ್ ಪ್ರೀತಿನೇ ನಿನ್ ಜೀವನಕ್ಕೆ ಅಡ್ಡ ಬರೋಕ್ ಬಿಡಲ್ಲ ಅಂತ ನೀನ್ ನನಗ್ ಮಾತು ಕೊಟ್ಟಿದ್ರು ಸಹ ನಿನ್ ಮನ್ಸು ಅದಕ್ಕೆ ಸಿದ್ಧವಾಗಿದ್ಯೋ ಇಲ್ವೋ ಅನ್ನೋ ಸಂಶಯ ನನ್ಗೆ ನೆರಳಿನ ತರ ಕಾಡ್ತಾನೆ ಇರುತ್ತೆ. ಆದ್ರೆ ನಿಮ್ಮತ್ತೆ ಮೇಲೆ ನೀನ್ ತೋರಿಸ್ತಿರೋ ಅಭಿಮಾನ, ನೀನ್ ನಿನ್ ಗಂಡನ್ ಮೇಲೆ ತೋರಿಸ್ತಿರೋ ಪ್ರೀತಿ, ಇದನ್ನೆಲ್ಲ ನೋಡಿದ್ಮೇಲೆ ನನ್ಗಿದ್ದಿದ್ ಭಯ ಎಲ್ಲ ಹೊರಟೋಯ್ತು. ನಿನ್ ಮಾತ್ನ ಉಳಿಸ್ಕೊಂಡೆ ಅನ್ನೋ ಧೈರ್ಯ ಬಂತಮ್ಮ. ಯಾಕಮ್ಮ ರಾಧಿಕಾ, ನಿನ್ ಮುಖದಲ್ಲಿ ಏನೋ ನೋವು ಕಾಣಿಸ್ತಿದೆ. ಅಂದ್ರೆ ನಿನ್ ಪ್ರೀತಿನ ನೀನು ಮರ್ತಿಲ್ವಾ? ನೀನು ಮನಸ್ಫೂರ್ತಿಯಾಗಿ ಸಂತೋಷವಾಗಿಲ್ವಾ? ಹೇಗ್ ಸಂತೋಷವಾಗಿರಕ್ಕಾಗತ್ತಮ್ಮ? ಹಾಗಂದ್ರೆ ಹೇಗಮ್ಮ? ನನ್ ಪ್ರೀತಿನ ಮರಿಬೇಕಿರೋ ಇತಿಹಾಸನೇ ಹೊರತು ಜ್ಞಾಪಕ ಇಟ್ಕೊಳ್ಳೋ ಭವಿಷ್ಯತ್ತಾಗಿ ಮಾಡ್ಕೊಳಲ್ಲ ಅಂತ ಅಂದಿದ್ಯಲ್ಲ. ನಿನ್ ಪ್ರೀತಿನ ನಿನ್ ಸಂಸಾರಕ್ಕೆ ಸಮಸ್ಯೆ ಆಗೋಗ್ ಬಿಡಲ್ಲ ಅಂತ ಹೇಳಿದ್ಯಲ್ಲ. ಇವಾಗ ಸಂತೋಷವಾಗಿಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ? ನಾನು ಜವಾಬ್ದಾರಿಯಿಂದ ನಡ್ಕೋತಿರೋ ಥರ ನಿಂಗೆ ಅನಿಸ್ತಿರೋದ್ರಿಂದ ನನ್ನ ಮಗಳು ನಮ್ಮ ಕುಟುಂಬದ ಹೆಸರಿಗೆ ಕಳಂಕ ತರೋ ಕೆಲಸ ಮಾಡಲ್ಲ ಅಂತ ನಿನ್ನ ಮನಸ್ಸಿಗೆ ಸಂತೋಷ ಆಗ್ತಿದೆ. ಆದರೆ ನಾನು ಮಾಡಿರೋ ತಪ್ಪು, ನನ್ನ ಪ್ರೀತಿ ವಿಷಯದಲ್ಲಿ ನಾನು ಮಾಡಿರೋ ಅಪರಾಧ ನನ್ನ ಕಾಡ್ತಿರುವಾಗ ಆ ನೋವೇನು ಅಂತ ನನ್ನ ಮನ್ಸಿಗೆ ಬಿಟ್ರೆ ಇನ್ನೊಬ್ರಿಗೆ ಹೇಗೆ ಗೊತ್ತಾಗತ್ತಮ್ಮ? ಸರಿ ತಪ್ಪು ಲೆಕ್ಕ ಹಾಕಿ ಹೆತ್ತವ್ರ ಬಗ್ಗೆ ಯೋಚನೆ ಮಾಡಿ ಭವಿಷ್ಯದ ಬಗ್ಗೆ ಪ್ಲಾನ್ ಮಾಡಿ ಪ್ರೀತಿ ಹುಟ್ಟಲ್ಲ ಅಮ್ಮ.